ಮಾರಣಾಂತಿಕ ಹಲ್ಲೆಯಾದಾಗ ಕನ್ನಡ ಮರಾಠಿ ಭಾಷಿಕರು ನನಗೆ ಸಹಾಯ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಹಲ್ಲೆಗೊಳಗಾದ ಗೋಜಕ ಕಾರ್ಯದರ್ಶಿ ಬಸವರಾಜ್ ಕೊಡ್ಲಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾನು ಗ್ರಾಮ ಪಂಚಾಯತಿ ಅಂಬೇವಾಡಿ ಗ್ರಾಮದ ಕಾರ್ಯದರ್ಶಿಯವರು ಮಾತಾಡ್ತಿರೋದು. ನಿನ್ನೆ ನಡೆತಕ್ಕಂಥ ಈ ಘಟನೆ ನಡೆದಾಗ ಗ್ರಾಮ ಪಂಚಾಯತಿ ಅಂಬೇವಾಡಿಯಲ್ಲಿ ಎಲ್ಲ ಮರಾಠಿ ಭಾಷಿಕರು ಎಲ್ಲ ಕನ್ನಡ ಭಾಷಿಕರು ನನಗೆ ಸಹಾಯ ಮಾಡಿದ್ದು ಆಸ್ಪತ್ರೆಗೆ ಸೇರಿಸುತ್ತಾರೆ. ಹಾಗೂ ಮಾನ್ಯ ತಾಲೂಕ್ ಪಂಚಾಯತ್ ಸಾಹೇಬರು, ಜಿಲ್ಲಾ ಪಂಚಾಯತ್ ಸಾಹೇಬರು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೂ ಮಾನ್ಯ ಎಲ್ಲ ಸ್ಥಳೀಯ ನಾಗರಿಕರು ಕೂಡ ನನಗೆ ಸಹಾಯ ಮಾಡಿದ್ದು ನನ್ನ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಹಾಗಾಗಿ ಇದು ಯಾವುದೇ ರೀತಿಯಿಂದ ಭಾಷಾ ವ್ಯವಹಾರವಾಗಿರುವುದಿಲ್ಲ. ಹಾಗಾಗಿ ಭಾಷಾ ಪರಿಗಣಿಸಬಾರದು ಮನೆಯ ಕೈಯಿಂದ ಕೇಳಿಕೊಳ್ಳುತ್ತೇನೆ. ಮಂಗಳವಾರ ಬೆಳಗಾವಿ ಸುದ್ದಿಗಾರರಿಗೆ ವಿಡಿಯೋ ಬಿಡುಗಡೆ ಮಾಡಿರುವ ಅವರು, ನನ್ನ ಮೇಲೆ ಹಲ್ಲೆ ಮಾಡಿರುವವರು ಗೋಜಕ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಅಧ್ಯಕ್ಷನ ಮಗ. ಇದರಲ್ಲಿ ಕನ್ನಡ ಮರಾಠಿ ಭಾಷೆ ತರುವುದು ಸರಿಯಲ್ಲ. ಎಲ್ಲ ಭಾಷಿಕರು ನನಗೆ ಸಹಾಯ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.